ಏಪ್ರಿಲ್ 1ನೇ ತಾರೀಕಿಂದ ಅಲ್ಲಿ 1 ಲೀಟ್ರ್ ಹಾಲಿನ ಬೆಲೆ 4 ರೂಪಾಯಿ ಜಾಸ್ತಿ ಆಗ್ತದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದ್ದಕ್ಕಿದಂಗೆ 4 ರೂಪಾಯಿ ಜಾಸ್ತಿ ಮಾಡ್ತಾರೆ. ನಾವು ರಿಟೈರ್ಡ್ ಪೀಪಲ್ಸ್, ನಮ್ಮ ಬಡವರ ಮೇಲೆ ಈ ಥರ ಹೊರೆನ ಹೇರಬೇಡಿ ಅಂತ ಹೇಳ್ತಾ ಇದ್ದೀವಿ. ನಾವು ಮಿಡ್ಲ್ ಕ್ಲಾಸ್ ಅವ್ರು ಯಾರು ಏನೂ ಉಪಯೋಗಿಸ್ಕೊಂಡಿಲ್ಲ. ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ. ರೈತರಿಗೆ ನಿಜವಾಗೂ ಉಪಯೋಗ ಆಗಲ್ಲ ಮೇಡಮ್. ಮಧ್ಯದಲ್ಲಿ ತಿಂತಾ ಇರೋದೇ ಉಪಯೋಗ ಮಾಡ್ಕೊಳ್ತಾ ಇರೋದು. ಏನು ಗೊತ್ತಾ, ಸಾಮಾನ್ಯ ಜನರಿಗೆ ಆಗಲಿ ರೈತರಿಗೆ ಆಗಲಿ ಅದು ಯಾವುದು ಸುಖದಾಯಕವಾಗಿ ಅವ್ರ ಲಾಭದಾಯಕವಾಗಿ ಯಾವುದೂ ಇರಲ್ಲ. ಆ ನೀರು ಹಾಲಿನಲ್ಲಿ ನಾವು ದರ ಹೆಚ್ಚಳ ಮಾಡ್ತಾ ಇದ್ರೆ ಪಬ್ಲಿಕ್ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ? ಜಾರಿಗೊಳಿಸಬೇಡಿ ದಯವಿಟ್ಟು. ಪಬ್ಲಿಕ್ಗೆ ರೈತರಿಗೆ ಆಗಲಿ ಭಾಳ ತೊಂದರೆ ಆಗುತ್ತೆ. ಅವರು 2 ರೂಪಾಯಿ ಸಂಪಾದನೆ ಮಾಡಿ ಬೇರೆದ್ರಲ್ಲಿ ಒಂದು 10 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಮೇಡಮ್, ಈಗ ಹಾಲಿನ ದರ ಏರಿಕೆ ಮಾಡಿದ್ದಾರೆ, ಸಂಪುಟ ಕೂಡ ಅದು ಒಪ್ಕೊಂಡಿದೆ. ಈಗ ಅದರಿಂದ ಏಪ್ರಿಲ್ 1ನೇ ತಾರೀಕಿಂದ ಅಲ್ಲಿ 1 ಲೀಟ್ರ್ ಹಾಲಿನ ಬೆಲೆ 4 ರೂಪಾಯಿ ಜಾಸ್ತಿ ಆಗ್ತದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಮೇಡಮ್, ತುಂಬ ಜಾಸ್ತಿ ಆಯಿತು. ನಮಗೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ರು. ಇದ್ದಕ್ಕಿದಂಗೆ 4 ರೂಪಾಯಿ ಜಾಸ್ತಿ ಮಾಡ್ತಾರೆ. ನಾವು ರಿಟೈರ್ಡ್ ಪೀಪಲ್ಸು, 1 ರೂಪಾಯಿಗೂ ನಾವು ಕಷ್ಟಪಟ್ಟು ಎಷ್ಟು ಬೆಲೆ ಅಂತ ಕೇಳ್ತಾನೆ ಇರ್ತೀವಿ. ಅಂಥವ್ರಿಗೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ನಾವೆಲ್ಲ ಏನು ಮಾಡಬೇಕು? ಮಿಡ್ಲ್ ಕ್ಲಾಸ್ ಅವರೆಲ್ಲ ಏನು ಮಾಡಬೇಕು? ಈ ಥರ ಎಲ್ಲ ಮಾಡಬಾರ್ದು. ಅವರು ಹಾಲಿನ ಬೆಲೆ, ಮೊಸರು ಬೆಲೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಬಡವರ ಮೇಲೆ ಈ ಥರ ಹೊರೆನ ಹೇರಬೇಡಿ ಅಂತ ಹೇಳ್ತಾ ಇದ್ದೀವಿ. ಈ ಗ್ಯಾರಂಟಿಗಳಿಂದ ಏನಾದರೂ ಸರ್ಕಾರದ ದುಡ್ಡು ಖಾಲಿಯಾಗಿ ಈ ಥರ ಮಾಡ್ತಿದ್ದಾರೆ ಅಂತ ನೀವು? ಖಾಲಿ ಆಗಿದೆ. ಅವ್ರು ಮಾಡ್ತಾ ಇರೋದು ಎಲ್ಲ ತಪ್ಪೆ. ಬಸ್ ಫ್ರೀ ಕೊಟ್ಟಿದ್ದಾರೆ, ಎಲ್ಲ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ನಾವು ಮಿಡ್ಲ್ ಕ್ಲಾಸ್ ಅವ್ರು ಯಾರೂ ಏನೂ ಉಪಯೋಗಿಸ್ಕೊಂಡಿಲ್ಲ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ರೈತರಿಗೆ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, ಈ 4 ರೂಪಾಯಿನ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಿದಾರೆ. ನೀವು ಒಪ್ಕೊಂತೀರಾ? ನಿಜವಾಗ್ಲೂ ರೈತರಿಗೆ ಉಪಯೋಗ? ರೈತರಿಗೆ ನಿಜವಾಗೂ ಉಪಯೋಗ ಆಗಲ್ಲ ಮೇಡಮ್. ಮಧ್ಯದಲ್ಲಿ ತಿಂತಾ ಇರೋದೇ ಉಪಯೋಗ ಮಾಡ್ಕೊಳ್ತಾ ಇರೋದು. ನಮ್ಮಂಥ ಅವರು ನಾವು ಕಷ್ಟಪಟ್ಟು ನಾವು ಇದಕ್ಕೋಸ್ಕರ ನಾವು ದುಡಿತಾ ಇದ್ದೀವಿ. ನಾವು ಕೆಲಸ ಪಡ್ತಿರ್ತೀವಿ, ಕಷ್ಟಪಡ್ತಾ ಇರ್ತೀವಿ. ನಮ್ಮ ಯಜಮಾನರು ರಿಟೈರ್ಡ್ ಆಗಿರ್ತಾರೆ. ಅವ್ರಿಗೆ ಬಂದಿರೋ ದುಡ್ಡಲ್ಲಿ ನಾವು ಸಂಸಾರ ಮಾಡಬೇಕಾಗುತ್ತೆ. ಕಷ್ಟ ಆಗುತ್ತೆ ನಮ್ಗೆ. 4 ರೂಪಾಯಿ ರೈತರಿಗೂ ಉಪಯೋಗ ಆಗಲ್ಲ, ನಮಗೂ ಉಪಯೋಗ ಆಗಲ್ಲ. ಮಧ್ಯದಲ್ಲಿರೋರು ಯಾರೋ ತಿಂತಾ ಇರ್ತಾರೆ, ನಮಗೆ ಗೊತ್ತಾಗಲ್ಲ. ಫೈನಲಿ ಏನು ಹೇಳ್ತೀರಾ ಮೇಡಮ್ ಸರ್ಕಾರಕ್ಕೆ? ದಯವಿಟ್ಟು ಈ ಥರ ಅದನ್ನು ರೇಟನ್ನು ಯಾವುದೇ ಕಾರಣಕ್ಕೂ ಎಲ್ಲನೂ ರೇಟ್ ಜಾಸ್ತಿ. ಇವಾಗ ಯಾವುದೂ ಕಡಿಮೆ ಮಾಡಿಲ್ಲ. ಒಂದನ್ನು ಕಡಿಮೆ ಮಾಡದೇ ಇರೋದ್ರಿಂದ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ದಯವಿಟ್ಟು ತಪ್ಪು ತಿಳಿಬೇಕೆ ಅಂತಂದು ಅದನ್ನು ಮುನ್ನಡೆಸಬಾರ್ದು, ಅದನ್ನು ಜಾರಿಗೆ ತರಬಾರ್ದು ಅಂತ ನಮ್ಮ ಬೇಡಿಕೆ ಅಷ್ಟೇ. ಬಟ್ ಏನು ಗೊತ್ತಾ, ಪಬ್ಲಿಕ್ ತೊಂದರೆ ಆಗೋ ಬದಲು ಒಂದು ಸಹಕಾರ ಮೂಲದಲ್ಲಿ ಯಾವುದಾದ್ರೂ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಸಿದ್ದರಾಮಯ್ಯರಿಗೆ ನಾವು ಈ ಕಡೆಯಿಂದ ತಿಳ್ಕೊತೀವಿ. ಈಗ 4 ರೂಪಾಯಿ ಏರಿಕೆ ಮಾಡೋದ್ರಿಂದ ರೈತರಿಗೆ ಯಾರಿಗೂ ಎಲ್ಪ್ ಇಲ್ಲ ಮ್ಯಾಮ್. ಅದು ಪ್ರತಿಯೊಂದು ತೊಂದರೆನೇ. ಅದು ಏನು ಗೊತ್ತಾ, ಸಾಮಾನ್ಯ ಜನರಿಗೆ ಆಗಲಿ ರೈತರಿಗೆ ಆಗಲಿ ಅದು ಯಾವುದು ಸುಖದಾಯಕವಾಗಿ ಅವ್ರ ಲಾಭದಾಯಕವಾಗಿ ಯಾವುದೂ ಇರಲ್ಲ. ಬಟ್ ಏನು ಗೊತ್ತಾ, ಅವ್ರಿಗೆ ಸವಲತ್ತು ಏನೇನು ಇರುತ್ತೋ ಬೇರೆ ಯಾವುದಾದ್ರೂ ಮುನ್ಸೂಚನೆಯಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಬಟ್ ನಂದಿನಿ ತಿನ್ನುವ ಪದಾರ್ಥ, ಅದು ಎಳೆ ಮಕ್ಕಳೇ ಆಗಲಿ ವಯಸ್ಸಾದವ್ರಿಗಾಗಲಿ ಪೌಷ್ಟಿಕ ಆಹಾರದ ಮೇಲೆ ಭಾರಿ ಏಟಾಗುತ್ತೆ. ಯಾಕಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋದೇ ನೀರು, ಹಾಲು. ಆ ನೀರು ಹಾಲಿನಲ್ಲೇ ನಾವು ದರ ಹೆಚ್ಚಳ ಮಾಡ್ತಾಯಿದ್ರೆ ಪಬ್ಲಿಕ್ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ? ನಮ್ಮ ಜನಸಂಖ್ಯೆನ ಇನ್ನೂ ಪೌಷ್ಟಿಕವಾಗಿ ಮಾಡಬೇಕು, ಅಪೌಷ್ಟಿಕ ಮಾಡಬಾರ್ದು. ಸರಿನಾ? 1 ವರ್ಷಕ್ಕೆ 2 ಸಲ ಮಾಡಿದ್ದಾರೆ. ಬೇಡ ಮ್ಯಾಮ್. ಹೋಟೆಲಿಗೆ ಏನು ಗೊತ್ತಾ, ಮಾಡಿರೋದು ಒಂದು ಸರಿ ಸಾಕು 2 ರೂಪಾಯಿ. ಬಟ್ ಸಲ ಮನುಷ್ಯನ ಮೇಲೆ ಪೆಟ್ಟ ಹೆಚ್ಚಾಗಿ ಬೀಳ್ತಾ ಇದ್ರೆ ಬಟ್ ಪಬ್ಲಿಕ್ಕು ಅವ್ನು ಸಫರ್ ಆಗಲ್ಲ. ಇನ್ನು ಪ್ರಾಬ್ಲಮ್ಗೆ ನಾವು ಅವನ ಪ್ರಾಬ್ಲಮ್ಗೆ ಇನ್ನು ತಳ್ಳಬೇಕಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್, ಒಟ್ಟಲ್ಲಿ ಈ ಸೂಚನೆಯನ್ನು ಜಾರಿಗೊಳಿಸಬೇಡಿ ದಯವಿಟ್ಟು. ಪಬ್ಲಿಕ್ಗೆ ರೈತರಿಗೆ ಆಗಲಿ ಭಾಳ ತೊಂದರೆ ಆಗುತ್ತೆ. ಅವ್ರಿಗೆ 2 ರೂಪಾಯಿ ಸಂಪಾದನೆ ಮಾಡಿ ಬೇರೆದ್ರಲ್ಲಿ ಒಂದು 10 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದನ್ನು ಮಾಡಬೇಡಿ. ಪಬ್ಲಿಕ್ ಒಂದು ಏರಿಯಾ ಆಗಲಿ, ಒಂದು ನಗರ ಯಾವುದೇ ಆಗಲಿ ಪ್ರದೇಶಗಳನ್ನು ಉದ್ಧಾರ ಮಾಡಿ. ಸರಿನಾ? ಪಬ್ಲಿಕ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅವರ ಸವಲತ್ತುಗಳಿಗೆ ಭಾಳ ತೊಂದರೆ ಇದೆ. ಅದರ ಕಡೆ ಗಮನ ಕೊಟ್ಟು ದಯವಿಟ್ಟು ಇದನ್ನು ನಿಲ್ಲಿಸಿ.